ಭಾರತದಲ್ಲಿ ಯುವ ಕುಬೇರರ ಬಗ್ಗೆ ಒಂದು ಸಮೀಕ್ಷೆ ನಡೆಸಲಾಗಿದೆ. ಅದರಲ್ಲಿ ಸುಮಾರು 41 ನಗರಗಳ ಬಗ್ಗೆ ಅಂದರೆ ನಗರದ ಸಮೀಕ್ಷೆ ನಡೆಸಲಾಗಿದೆ. ಅಲ್ಲಿ ಯಾರ್ಯಾರು 35 ವರ್ಷಕ್ಕಿಂತ ಕಡಿಮೆ ಇರುವ ಶ್ರೀಮಂತರಿದ್ದಾರೆ ಅಂತ. ಅದರಲ್ಲಿ ಬೆಂಗಳೂರೇ ಫಸ್ಟ್ ಇದೆ. ಸುಮಾರು 29 ಮಂದಿ ಇದರಲ್ಲಿ ಕುಬೇರರು ಶ್ರೀಮಂತರಾಗಿದ್ದಾರೆ. ಭಾರತ ಏನು ಬಡ ರಾಷ್ಟ್ರ ಅಂತಾರೆ, ಆದರೆ ಕುಬೇರರು ನಮ್ಮಲ್ಲಿ ಜಾಸ್ತಿ ಇದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಬಡತನ ಅಂತ ಹೇಳುವಾಗಿಲ್ಲ, ಅವಕಾಶಗಳು ಜಾಸ್ತಿ ಇದೆ. ಅದನ್ನು ಯೂಸ್ ಮಾಡಿಕೊಂಡು ತುಂಬ ಮಂದಿ ಶ್ರೀಮಂತ ಆಗಿದ್ದಾರೆ. ಸೋಷಿಯಲ್ ಮೀಡಿಯಾದ ಈ ಒಂದು ವ್ಯವಸ್ಥೆಗಳು ಹಲವರನ್ನು ಶ್ರೀಮಂತವಾಗಿ ಮಾಡಿದೆ. ಆ್ಯಪ್ ಡೆವಲಪ್ಮೆಂಟ್ಗಳೇ ಇದರಲ್ಲಿ ಹೆಚ್ಚು ಕಂಡು ಬಂದಿದೆ ಅಂದರೆ ತಪ್ಪಲ್ಲ. ಸುಮಾರು 2024 ಈ ಒಂದು ಪಟ್ಟಿ ಬಿಡುಗಡೆ ಮಾಡಿದೆ. ನಾನು ಆಗಲೇ ಹೇಳಿದಾಗ 41 ನಗರಗಳನ್ನು ನಗರಗಳಲ್ಲಿ ಈ ಬಗ್ಗೆ ಸರ್ವೆ ಮಾಡಲಾಗಿದೆ. ಬೆಂಗಳೂರು ಫಸ್ಟ್ ಇದೆ, ಮುಂಬೈ 2ನೇ ಸ್ಥಾನದಲ್ಲಿದೆ, ಹಾಗೆ ದಿಲ್ಲಿ 3ನೇ ಸ್ಥಾನದಲ್ಲಿದೆ. ಶೇರ್ ಚಾಟ್ ನೀವೆಲ್ಲ ಯೂಸ್ ಮಾಡ್ತೀರಲ್ಲ, ಮೆಸೇಜ್ ಹಾಕ್ತೀರಾ ಅಂದರೆ ಫೋಟೋ ಎಲ್ಲ ಅದರಲ್ಲಿ ಶೇರ್ ಮಾಡ್ಕೋತೀರಾ. ಆ ಒಂದು ಆ್ಯಪ್ ಅದು ಭಾರತದ ಆ್ಯಪ್ಪು. ಅದರ ಸ್ಥಾಪಕರು ಅಂಕುಶ್ ಸಚ್ದೇವ್ ಅವರಿಗೆ 31 ವರ್ಷ. ಅತಿ ಕಿರಿಯ ಕುಬೇರ ಅಂತ ಈಗ ಹೇಳಲಾಗ್ತಾ ಇದೆ. ಆ ನಂತರ ಮುಖೇಶ್ ಅಂಬಾನಿ ಅವರ ಮಗಳು ಅಂದರೆ ಇಲ್ಲಿ ಹುಡುಗಿಯರ ವಿಭಾಗದಲ್ಲಿ ಅವಳು ಶ್ರೀಮಂತರ ಪಟ್ಟಿಯಲ್ಲಿ ಸೇರ್ತಾರೆ. ಅವಳಿಗೆ 32 ವರ್ಷ. ಇಶಾ ಅಂಬಾನಿ. ಹೀಗೆ ಹಣಕಾಸಿನ ಸೇವೆ ಒದಗಿಸುವ ಕಂಪನಿಗಳ ಮಾಡಿದವರು ಹೆಚ್ಚು ಶ್ರೀಮಂತರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಾಫ್ಟ್ವೇರ್ ಮತ್ತು ಸೇವಾ ವಲಯದ ಕಂಪನಿಗಳು ತಲಾ 14 ಉದ್ಯಮಿಗಳಿದ್ದಾರೆ. ಇದರಲ್ಲಿ ಒಟ್ಟು 150 ಮಂದಿಯನ್ನು ಪಟ್ಟಿಯಲ್ಲಿ IIT ಮದ್ರಾಸ್ನಲ್ಲಿ ಪದವಿ ಪಡೆದ 13 ಉದ್ಯಮಿಗಳಿದ್ದಾರೆ. ಅಂದರೆ IITಯಲ್ಲಿ ಪದವಿ ಪಡೆದವರು ಜಾಸ್ತಿ ಇದ್ದಾರೆ. ಆಮೇಲೆ ಬಾಂಬೆಯವರು 11 ಜನ, IIT ಅವರು ಕೂಡ. IIT ದಿಲ್ಲಿ 10 ಜನ, IIT ಖರಗ್ಪುರ 10 ವಿದ್ಯಾರ್ಥಿಗಳು ಇದರಲ್ಲಿ ಸ್ನಾನ ಪಡೆದಿದ್ದಾರೆ ಎಂದು ಉಡಾನ್ ಇಂಡಿಯಾ ತಿಳಿಸಿದೆ. ಅಂದರೆ ಅವರು ಸಮೀಕ್ಷೆ ಮಾಡಿದ್ದು ಉಡಾನ್ ಇಂಡಿಯಾದವರು. ಹಾಗಾಗಿ ಇದರಲ್ಲಿ ಒಂದು ಸಮೀಕ್ಷೆಯಲ್ಲಿ 35 ವರ್ಷಕ್ಕಿಂತ ಕೆಳಗೆ ಇರುವರು ಶ್ರೀಮಂತರ ಪಟ್ಟಿ ಯಾರೆಲ್ಲ ಇದ್ದಾರೆ ಅಂತ ಅವರು ತಿಳಿಸಿದ್ದಾರೆ. ಸುಮಾರು ಅದೇ 29 ಮಂದಿ ಬೆಂಗಳೂರವರು ಇದ್ದಾರೆ. ಒಳ್ಳೆಯದಾಗಲಿ, ಮುಂದಿನ ದಿವಸ ಇನ್ನಷ್ಟು ಜಾಸ್ತಿ ಆಗಲಿ, ಆ ಮೂಲಕ ಬಡತನ ಕೂಡ ತೊಲಗಲಿ. ಹೊಸ ಅಂದರೆ ಯುವಕರು ಈ ಒಂದು ವ್ಯಾಪಾರದಲ್ಲಿ ಶ್ರೀಮಂತರ ಪಟ್ಟಿಯಲ್ಲಿ ಇನ್ನಷ್ಟು ಹೆಚ್ಚಾಗಲಿ ಅಂತ ನಮ್ಮ ಆಶಯ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.